ಸುದ್ದಿಯಲ್ಲಿರ್ತಲೇ ಇದ್ದಂತಹ ನಿತ್ಯಾನಂದ ಸ್ವಾಮೀಜಿ ನಿನ್ನೆಯಷ್ಟೇ ನಿತ್ಯಾನಂದ ಸ್ವಾಮೀಜಿ ಸಾವಿನ ಸುದ್ದಿ ವೈರಲ್ ಆಗಿತ್ತು. ಇಂದು ನಿತ್ಯಾನಂದನ ಮತ್ತೊಂದು ಸುದ್ದಿ ವೈರಲ್. ನಟಿ ಜೊತೆಗಿನ ನಿತ್ಯಾನಂದನ ರಾಸಲೀಲೆ ವಿಡಿಯೋ ಲೀಕ್. ಎಸ್, ನಿತ್ಯಾನಂದನ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಹೊರಗೆ ಬರ್ತಾ ಇದೆ. ಸದಾ ಸುದ್ದಿಯಲ್ಲಿರ್ತಿದ್ದಂತಹ ಮನ್ಮಥ ನಿತ್ಯಾನಂದನ ರಾಸಲೀಲೆಯ ವಿಡಿಯೋ ಈಗ ಲೀಕ್ ಆಗ್ತಾ ಇದೆ. ನಿನ್ನೆಯಷ್ಟೇ ನಿತ್ಯಾನಂದ ಸ್ವಾಮೀಜಿ ಸಾವಿನ ಸುದ್ದಿ ಎಲ್ಲ ಕಡೆಗೂ ವೈರಲ್ ಆಗಿತ್ತು. ತದನಂತರ ಅವರ ಆಶ್ರಮದವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಅದು ಸುಳ್ಳು ಸುದ್ದಿ ಅಂತ ಹೇಳಿ. ಈಗ ನಟಿ ಜೊತೆಗಿನ ರಾಸಲೀಲೆಯ ವಿಡಿಯೋ, ನಿತ್ಯಾನಂದ ಅವನ ರಾಸಲೀಲೆಯ ವಿಡಿಯೋ ಈಗ ಫುಲ್ ಲೀಕ್ ಆಗ್ತಾ ಇದೆ. ಹಲವು ವರ್ಷಗಳ ಹಿಂದೆ ಈ ಒಂದು ರಾಸಲೀಲೆಯನ್ನ ಶೂಟ್ ಮಾಡಿ ತಗಲಾಕೊಂಡು ಆಮೇಲೆ ದೇಶವನ್ನೇ ಬಿಟ್ಟು ದೇಶ ಕಟ್ತೀನಿ ಅಂತ ಹೋಗಿದ್ದಂತಹ ನಾಟಕೀಯ ಸನ್ಯಾಸಿಯ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಕೆಲ ವರ್ಷಗಳ ಹಿಂದೆ ಬಿಡದಿ ಧ್ಯಾನ ಪೀಠದ ಬಗ್ಗೆ ಭಾರಿ ಚರ್ಚೆ. ಆಶ್ರಮಕ್ಕೆ ದೇಶ ವಿದೇಶದಿಂದ ಬರ್ತಿದ್ದಂತಹ ಭಕ್ತ ಸಾಗರ ಆಶ್ರಮದಲ್ಲಿ ಸಿನಿಮಾ ನಟ ನಟಿಯರು ಕೂಡ ಇದ್ರು. ಭಾರಿ ಸಂಚಲನ ಮೂಡಿಸಿದಂತಹ ಲೈಂಗಿಕ ಹಗರಣ ವಿಡಿಯೋ ಇದೀಗ ಮತ್ತೆ ನಟಿ ರಂಜಿತಾ ಜೊತೆಗಿನ ರಾಸಲೀಲೆ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ನಿತ್ಯಾನಂದನ ಮಾಜಿ ಕಾರು ಚಾಲಕ ಸಿಡಿ ಬಿಡುಗಡೆಯನ್ನ ಮಾಡಿದ್ದ. ಈ ಸಂಬಂಧ ಬಿಡದಿ ಚೆನ್ನೈನಲ್ಲಿ ದೂರು ಕೂಡ ದಾಖಲೆಯಾಗಿತ್ತು. ಈ ಪ್ರಕರಣದಲ್ಲಿ 50 ದಿನ ಜೈಲುವಾಸವನ್ನು ಅನುಭವಿಸಿದ್ದಂತಹ ನಿತ್ಯಾನಂದ ಈಗ ಕೈಲಾಸ ಎನ್ನುವಂತಹ ದೇಶವನ್ನ ಕಟ್ಟಿ 4,000 ಕೋಟಿ ಒಡೆಯನಾಗಿರುವಂತಹ ನಿತ್ಯಾನಂದ ಎಸ್ ಹೌದು, ನಿತ್ಯಾನಂದ ಇನ್ನಿಲ್ಲ ಎನ್ನುವಂತಹ ಸುದ್ದಿ ನಿನ್ನೆ ಫುಲ್ ವೈರಲ್ ಆಗಿತ್ತು. ನಿತ್ಯಾನಂದ ಸತ್ತೋದ ಎನ್ನುವಂತಹ ವಿಚಾರವನ್ನ ಕೂಡ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿತ್ತು. ಆದ್ರೆ ಅವರ ಕೈಲಾಸ ಆಶ್ರಮದಿಂದಲೇ ಬಂದಿದೆ ಸುದ್ದಿ. ಸ್ಪಷ್ಟನೆಯನ್ನ ನೀಡಿದ್ದಾರೆ, ನಿತ್ಯಾನಂದ ಇನ್ನೂ ಹೋಗಿಲ್ಲ ಎನ್ನುವಂತಹ ವಿಚಾರವನ್ನ. ಕೆಲ ವರ್ಷಗಳ ಹಿಂದೆ ಬಿಡದಿ ಧ್ಯಾನ ಪೀಠದ ಬಗ್ಗೆ ಭಾರಿ ಚರ್ಚೆ ಈಡಾಗಿತ್ತು. ಇಡೀ ಭಾರತ ದೇಶ ತಿರುಗಿ ನೋಡ್ತಾ ಇತ್ತು. ಎಲ್ಲ ರಾಜ್ಯಗಳು ಕೂಡ ಈ ಒಂದು ವಿಚಾರವನ್ನ ನೋಡಿತ್ತು. ಆಶ್ರಮಕ್ಕೆ ದೇಶ ವಿದೇಶದಿಂದ ಬರ್ತಿದ್ದಂತಹ ಭಕ್ತ ಸಾಗರ ಈತನನ್ನ ನೋಡಿ ತಾನೇ ಪರಮಾತ್ಮ ಅಂತ ಇದ್ದ ಅವನು. ಆಶ್ರಮದಲ್ಲಿ ಸಿನಿಮಾ ನಟ ನಟಿಯರು ಇಬ್ರು ಕೂಡ ಬರ್ತಾ ಇದ್ರು. ಬಂದೇನ್ ಮಾಡ್ತಾ ಇದ್ರು, ಸ್ವಾಮೀಜಿಯವರ ಒಂದು ಆಶೀರ್ವಾದಕ್ಕೆ, ಕೃಪಾಶೀರ್ವಾದಕ್ಕೆ ಪಾತ್ರರೇನು ಆಗ್ತಾ ಇರಲಿಲ್ಲ. ಭಾರಿ ಸಂಚಲನ ಮೂಡಿಸಿದಂತಹ ಲೈಂಗಿಕ ಹಗರಣದ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಇದೀಗ ಮತ್ತೆ ನಟಿ ರಂಜಿತಾ ಜೊತೆಗಿನ ರಾಸಲೀಲೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನಿತ್ಯಾನಂದನ ಮಾಜಿ ಕಾರು ಚಾಲಕ ಆಗ ಸಿಡಿ ರಿಲೀಸ್ ಮಾಡಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ನಿತ್ಯಾನಂದನ ಮೇಲೆ ಬಿಡದಿ ಚೆನ್ನೈನಲ್ಲಿ ದೂರು ಕೂಡ ದಾಖಲಾಗಿತ್ತು. ಆದರೆ ನಿತ್ಯಾನಂದನ ಭಕ್ತ ಸಾಗರ ಗುರೂಜಿ ಆ ಥರ ತಪ್ಪು ಮಾಡಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ರು. ತದನಂತರ ಕೈಲಾಸ ದೇಶದಲ್ಲಿ ತನ್ನ ವಾಸ, ಕೈಲಾಸ ಎನ್ನುವಂತಹ ದೇಶವನ್ನ ಕಟ್ಟಿದ. ಅದಕ್ಕೆ ಬೇರೆ ಕರೆನ್ಸಿಯನ್ನ ಇಟ್ಟ, ಪಾಸ್ಪೋರ್ಟ್ ವೀಸಾವನ್ನ ಕೊಟ್ಟ. ಹಾಗೆ ಅಲ್ಲಿರುವಂತಹ ಬುಡಕಟ್ಟು ಜನಾಂಗದವರಿಗೆ ನಾಮವನ್ನು ಇಟ್ಟಿದ್ದ. ಈಗ ಈ ಪ್ರಕರಣದಲ್ಲಿ ಅಂದ್ರೆ